ಪ್ರಜ್ವಲ್ ವಿರುದ್ಧ ಜಾರಿ ಆಗುತ್ತಾ ರೆಡ್ ಕಾರ್ನರ್ ನೋಟಿಸ್. ಈಗಾಗಲೇ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಬಂಧನದ ಭೀತಿಯಿಂದ ಪ್ರಜ್ವಲ್ ವಾಪಸ್ ಬರೋದು ಡೌಟ್ ಇದೆ. ಹೀಗಾಗಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಲಾಗುತ್ತೆ. ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಪ್ರಜ್ವಲ್ ರೇವಣ್ಣ ಬಳಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಇದೆ. ಸಂಸದ ಪ್ರಜ್ವಲ್ ರೇವಣ್ಣಗೆ ವೀಸಾ ಅಗತ್ಯತೆ ಬೀಳೋದಿಲ್ಲ. ಪ್ರಜ್ವಲ್ ದೇಶದಿಂದ ದೇಶಕ್ಕೆ ಆರಾಮಾಗಿ ಓಡಾಡ್ಕೊಂಡಿರಬಹುದು. ವಿದೇಶದಿಂದ ಪ್ರಜ್ವಲ್ ಕಾನೂನು ಹೋರಾಟ ಮಾಡೋ ಸಾಧ್ಯತೆ ಇದೆ. ಎಸ್ಐಟಿ ವಿಚಾರಣೆಗೆ ಹಾಜರಾಗದೆ ಪ್ರಜ್ವಲ್ ಹೊಸ ಪ್ಲಾನ್ ಮಾಡೋ ಸಾಧ್ಯತೆ ಸಹ ಇದೆ. ಪ್ರಜ್ವಲ್ ಬಂಧನಕ್ಕೆ ಹೀಗಾಗಿ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸುವಂತಹ ಸಾಧ್ಯತೆ. ರೆಡ್ ಕಾರ್ನರ್ ನೋಟಿಸ್ ಹೊರಡಿಸೋದಕ್ಕೆ ಎಸ್ಐಟಿ ಸಿಬಿಐಗೆ ಮನವಿ ಮಾಡಲಿದೆ. ಸಿಬಿಐ ಇಂಟರ್ಪೋಲ್ ಮೂಲಕ ನೋಟಿಸ್ ಹೊರಡಿಸಬಹುದು. ರೆಡ್ ಕಾರ್ನರ್ ನೋಟಿಸ್ ಜಾರಿ ಆದರೆ ಪ್ರಜ್ವಲ್ ಬಂಧನ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಈಗಾಗಲೇ ಪ್ರಜ್ವಲ್ಗೆ ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಆದ್ರೂ ಸಹ ಅವರು ದೇಶಕ್ಕೆ ಬರುವಂತಹ ಸಾಧ್ಯತೆ ಕಮ್ಮಿ ಇರೋದ್ರಿಂದಾಗಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸುವಂತಹ ಸಾಧ್ಯತೆ ಎಷ್ಟಿದೆ ಹಾಗಾದ್ರೆ ಎಸ್ಐಟಿಯಿಂದ? ಪ್ರಗತಿ, ಹೌದು, ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಲುಕ್ಔಟ್ ನೋಟಿಸ್ ಅನ್ನು ಈಗಾಗಲೇ ಏನು ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಏನು ಜಾರಿ ಮಾಡಲಾಗಿದೆ. ಪ್ರಮುಖವಾಗಿ ಈ ಒಂದು ಲುಕ್ಔಟ್ ನೋಟಿಸ್ ಅಂತಂದ್ರೆ ಯಾವುದೇ ರೀತಿಯಾದಂತಹ ವಿದೇಶದಿಂದ ಏರ್ಪೋರ್ಟ್ಗೆ ಬಂದಿದೆ ಆದರೆ ಅಲ್ಲಿ ಆ ಥರ ಪಾಸ್ಪೋರ್ಟ್ನ ಆಧಾರದ ಮೇರೆಗೆ ಅವ್ರನ್ನ ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇರುತ್ತೆ, ಮತ್ತೆ ಬಂಧನ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಇವರ ಬಳಿ ಇರ್ತಕ್ಕಂಥ ರಾಜತಾಂತ್ರಿಕ ಪಾಸ್ಪೋರ್ಟ್ ಏನಿದೆ, ಈ ಒಂದು ಪಾಸ್ಪೋರ್ಟ್ನ ಮೂಲಕವೇ ಈತ ವಿದೇಶದಲ್ಲೇ ಓಡ್ಕೊಂಡಿರುವಂಥ ಪ್ಲಾನ್ಗಳನ್ನು ಮಾಡ್ಕೊಂಡಿರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಈತನ ವಿರುದ್ಧ ಮತ್ತೊಂದು ರೆಡ್ ಕಾರ್ನರ್ ನೋಟಿಸ್ ಅನ್ನು ಜಾರಿ ಮಾಡುವಂಥ ಸಾಧ್ಯತೆಗಳು ತೀರಾ ಹೆಚ್ಚಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಇದರ ಪ್ರಮುಖ ಅಂಶಗಳು ಅಂತಂದಾಗ ಈ ಒಂದು ರೆಡ್ ಕಾರ್ನರ್ ನೋಟಿಸ್ ಅನ್ನು ಜಾರಿ ಮಾಡಿದ್ದೆ ಆದರೆ ವಿದೇಶದಲ್ಲಿ ಇರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಯಾವ ದೇಶದಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ಅಲ್ಲಿ ಪತ್ತೆ ಮಾಡ್ಬೋದಾಗಿದೆ. ಪತ್ತೆ ಮಾಡಿ ಅಲ್ಲಿ ವಶಕ್ಕೆ ಪಡ್ಕೊಳ್ಬೋದಾಗಿದೆ. ಅಂದರೆ ಪ್ರಮುಖವಾಗಿ ಈ ಒಂದು ರೆಡ್ ಕಾರ್ನರ್ ನೋಟಿಸ್ ಎಲ್ಲ ಏರ್ಪೋರ್ಟ್ಗಳು ಅಂದರೆ ಎಲ್ಲ ದೇಶದ ಏರ್ಪೋರ್ಟ್ಗಳಿಗೂ ಕೂಡ ರವಾನೆ ಆಗುತ್ತೆ. ಒಂದು ವೇಳೆ ಅಲ್ಲಿ ಪಾಸ್ಪೋರ್ಟನ್ನು ಅಂದರೆ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ತೋರಿಸುವಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಇವರೇ ಅಂತ ಹೇಳಿ ಅವರನ್ನು ಅಲ್ಲಿ ವಶಕ್ಕೆ ಪಡ್ಕೊಳ್ಳಲಾಗುತ್ತೆ. ನಂತರ ಅಲ್ಲಿಂದ ಇಂಟರ್ಪೋಲ್ ಮೂಲಕ ಇಲ್ಲಿ ಎಸ್ಐಟಿ ತಂಡಕ್ಕೆ ಮಾಹಿತಿ ರವಾನೆ ಆಗುತ್ತೆ. ಮಾಹಿತಿ ರವಾನೆಗೆ ಅಲ್ಲಿಂದ ಹೋಗಿ ಅವರನ್ನು ಬಂಧನ ಮಾಡುವಂಥ ಸಾಧ್ಯತೆಗಳು ತೀರಾ ಹೆಚ್ಚಾಗಿರುತ್ತೆ. ಹಾಗಾಗಿ ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಈಗ ಮುಂದಾಗ್ತಾ ಇರ್ತಕ್ಕಂಥದ್ದು ಹೆಚ್ಚಿನ ಬೆಳವಣಿಗೆ ಕಂಡುಬರ್ತಾ ಇದೆ. ಪ್ರಗತಿ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.